ನಾವು ಹೇಳುವ ಒಂದು ಸೂಚನೆಗಳಿಗೆ ಮತ್ತು ಈ ಇನ್ಸ್ಟ್ರಕ್ಷನ್ ಹೇಳ್ತೀವಿ ಫಾಲೋ ಮಾಡ್ಕೊತ ಏನೋ ಸಮಸ್ಯೆ ಇದ್ರು ನಮ್ಗೆ ಫೋನ್ ಹಚ್ಕೊತ ಎಲ್ಲರೂ ಕೂಡಿ ಚಂದಾಗ ಮೊಹರಂ ಹಬ್ಬ ಮಾಡ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗ್ಬಾರ್ದು. ಹೌದಪ್ಪ, ಆಮೇಲಿಂದ ಮೊಹರಂ ಹಬ್ಬದಾಗ ಹಿಂಗಾಗೈತಿ, ಗಣೇಶ ಹಬ್ಬದಾಗ ಹಿಂಗಾಗೈತಿ, ಬಕ್ರೀದ್ ಹಿಂಗಾಗೈತಿ ಅಂತ ಅದು ಒಂದು ನಮ್ಮ ಡಿಪಾರ್ಟ್ಮೆಂಟ್ ಒಂದು ಕಪ್ಪು ಚುಕ್ಕೆ ಫೋನ್ ಹಚ್ಕೊಡುತ್ತೆ. ಅವಾಗ ಎಲ್ಲಾರು ಹೆಂಗ್ ನೋಡ್ತಾರೆ, ಇಲ್ಲೇ ಆಲ್ಮೇಲಕ್ಕ ನೋಡ್ತಾರೆ. ಅವಾಗ ಏನಾಗ್ತಾವು ಎಂಜಾಯ್ಮೆಂಟ್ ಅನ್ನೋದು ಕಡಿಮೆ ಆಗುತ್ತೆ. ಆಚರಣೆ ಆಚಾರ ವಿಚಾರಗಳಿರ್ತಾವು, ಅವನ್ನ ಒಂದು ಪ್ರಾಣವನ್ನು ತ್ಯಾಗ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಏನು ಮೊಹರಂ ದೇವರುಗಳು ಕುಂದಿರ್ತಿರಲ್ಲ, ಆ ಕುಂದರ್ಸೋ ಟೈಮ್ದಾಗ ಏನೇನು ಹಾಡ ಹಾಡ್ತಿರಲ್ಲ, ಆ ಹಾಡ ಹಾಡ್ಕೊಟ್ಟು ನಟನ ಮಗಲ ಅಷ್ಟೋ ಜನ ಕಲ್ಯಾಣಕ್ಕೋಸ್ಕರ ಹಸನ್ ಹುಸೇನ್ ಅವರ ತ್ಯಾಗ ಪ್ರಾಣ ಮಾಡ್ಯಾರ. ಇವತ್ತು ಸಾಲು ಹೇಳಿದಾಗ ಮುಂದೆ ಅಲ್ಲಿರುವಂತ ಕ್ಷಣವನ್ನ ಆ ಹುಸೇನ್ಗ ನಾವು ಅಷ್ಟೇನು ಅಂಬುದಿಲ್ಲ. ಹುಸೇನವನ್ನ ನಂಬಲ ಪರಿಸ್ಥಿತಿ ಬಂದಾಗ ಮುಂದೆ ಏನ್ ಮಾಡ್ತಾರ, ಮೊಮ್ಮಗನಿಗೆ ಪತ್ರದ ಸಂದೇಶ ಮೂಲಕ ಅವನಿಗೆ ಕಳಿಸಿದಾಗ ಆ ಆಗ್ತದೆ ಅಂತ ಹೇಳಿ ನಾನು ಬಹಳ ವಿಶೇಷವಾಗಿ ಮಾತಾಡುವಾಗ ನಾನು ಹೆಚ್ಚಿಗೆ ಮಾತಾಡಲ್ಲ ಮಾತು ಮುಗಿಸ್ತೀನಿ ಅಂತ. ಈ ಮೊಹರಂ ಹಬ್ಬದ ವಿಶೇಷತೆ, ಅದು ಹೇಗೆ ಆಚರಣೆ ಬಂತು, ಹೇಗೆ ಆಚರಣೆ ಮಾಡಬೇಕು, ಅದರ ವಿಸ್ತಾರವಾದ ವಿವರಣೆಯನ್ನು ನೀಡಿದಂತ ಹರಿಜನರಿಗೆ ತುಂಬಾ ಧನ್ಯವಾದಗಳು. ಈಗ ಸೇರ್ಕೊಂಡು ಎಲ್ಲ ಧರ್ಮದ ಹಬ್ಬಗಳನ್ನು ನಾವು ಏಕತೆಯಿಂದ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಹಲಗಾಡುವಂತವ್ರ ಕೈಯೊಳಗ ಬಡಗಿ ಇಡ ತಾಕತ್ತೇ ಇಲ್ಲ, ಕುಣಿಯುವಂತ ಕಾಲ ಶಕ್ತಿನೂ ಇಲ್ಲ. ಒಂದು ಮುಖಂಡರಲ್ಲಿ ತಯಾರಿಸಿದ್ದು ಒಂದು 5 ದಿವಸ ಏನು ಹೇಳ್ಬೇಕಂದ್ರೆ ಹರೀಶ್ ನಾವು ಎಲ್ಲ ವ್ಯತ್ಯಾಸ ಹೇಳೋದು ಕಾರ್ಯಕ್ರಮ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇಷ್ಟೊತ್ತು ಕಾಲ ಒಂದು ಹಿರಿಯರು ಈ ಒಂದು ಹಬ್ಬದ ಬಗ್ಗೆ ತಿಳಿದವರಾಯಿತು, ಅದೇ ರೀತಿಯಾಗಿ ಆರ್ಗನೈಸರ್ಸ್ ಆಯಿತು, ಅದನ್ನು ಆಯೋಜನೆ ಮಾಡೋರಾಯಿತು, ಎಲ್ಲ ಒಂದು ಸವಿಸ್ತರವಾಗಿ ಒಂದು ಹೇಳಿದರು. ಅದೇ ರೀತಿಯಾಗಿ ಈ ಕಾನೂನು ಚೌಕಟ್ಟಿನಲ್ಲಿ ತಾವು ಯಾವ ಥರ ಇರಬೇಕು, ಪ್ರತಿಯೊಂದು ಹಬ್ಬದಲ್ಲಿ ಕೂಡ ಒಂದು ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಮತ್ತು ಯಾವುದೋ ಒಂದು ಅಹಿತಕರ ಘಟನೆ ಆಗದಂತೆ ಒಂದು ಕಾನೂನು ಚೌಕಟ್ಟುಗಳನ್ನು ತಾವು ತಮಗೆ ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ಒಂದು ಇಲಾಖೆಯಿಂದ ಹೊರಡಿಸುವ ಒಂದು ಚೌಕಟ್ಟುಗಳನ್ನು ಅಲ್ಲಿ ಪ್ರತಿಯೊಬ್ಬರು ನೇಮಿಸಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಆಲ್ಮೇಲದಲ್ಲಿ ಟೋಟಲಿ 9 ಪ್ಲೇಸ್ ಕೊಡ್ತೇವೆ. ಆಮೇಲೆ ಹಳ್ಳಿಲಿ ಇರ್ತವೆ ನಮ್ಗೆ ಟೋಟಲಿ ಆಲ್ಮೇಲದಲ್ಲಿ, ಆಮೇಲೆ ಬೇರೆ ಬೇರೆ ಹಳ್ಳಿಲೂ ಕೂಡ ಇಕ್ಕನಗುತ್ತಿ, ತಾರಾಪುರ ಆಯ್ತು, ಎಲ್ಲ ಈ ತರ ಸೇರಿ ಒಂದು 32 ಇದಾವೆ, 32 ಕಡೆ. ಈಗ ನಾವು ಹೋಗಾಳು ಕೂಡ ಕೊಟ್ಟು ಒಬ್ಬೊಬ್ಬರಿಗೆ ಸಪರೇಟ್ ಆಗಿ ನಿಲ್ಸಕ್ಕಾಗಲ್ಲ. ಅದಕ್ಕಾಗಿ ತಾವು ವಾಲಂಟಿಯರ್ ಇರ್ಲೇಬೇಕಲ್ಲಿ. ನಾವು ಒಂದು ಜನ 5-6 ಸೇರಿ ಒಂದು ಕ್ಲಸ್ಟರ್ ಮಾಡ್ಕೊಂಡು ಅದಕ್ಕೊಬ್ಬರು ಅಂತ ನಿಲ್ಸಿರ್ತೀವಿ. ಅವ್ರು ತಮಗೆ ಅವ್ರ ನಂಬರ್ ಕೂಡ ತಗೊಂಡು ನಿಮ್ಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅವ್ರಿಗೆ ಫೋನ್ ಮಾಡಬೇಕಾಗತ್ತ, ಫೋನ್ ಮಾಡಿ ತಿಳಿಸ್ಬೇಕಾಗತ್ತ. ಬಟ್ ನೀವು ಅಲ್ಲಿ ಸುರಕ್ಷತೆಗಳನ್ನು ಏನು ಘೋಷಿಸಿಲ್ಲ, ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದ್ದು ನಿಮ್ಮದು ಕರ್ತವ್ಯ. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು, ನೀವು ಕಂಪಲ್ಸರಿ ವಾಲಂಟಿಯರ್ ಯಾರು ಇರ್ಲೇಬೇಕು. ನೀವು ಇಲ್ಲಪ್ಪ ಏನ್ ಸಮಸ್ಯೆ ಆಗುತ್ತಾ ಅವಾಗ ಇರ್ಲಿಕ್ಕಪ್ಪ ಅಂದ್ರೆ ನಾವು ನಿಮ್ ಜವಾಬ್ದಾರಿ ಕೊಡ್ತೀವಿ. ಯಾಕೆ ಇದ್ದಿಲ್ಲ ಅಂತ ಕೇಳ್ತೀವಿ. ನಮ್ಮ ರೌಂಡ್ಸ್ ಅಲ್ಲಿ ಇರ್ತಾರೆ, ಒಂದ್ ಕಡೆ ಹೋದಾಗ ಇನ್ನೊಂದ್ ಕಡೆ ಫುಲ್ ಆಗಿರುತ್ತೆ. ತಮ್ಮ ಲಿಮಿಟ್ ಅಲ್ಲಿ ತಾವು ಮಾಡ್ಕೊತಿರ್ತಾರೆ. ನಮ್ಮಲ್ಲಿ ಆಲ್ಮೇಲದಲ್ಲಿ ಅದಾವ, ಸಿಂಧಿಗೆ ಅವ್ರದ್ದು ಇರ್ತಾರೆ, ಇಂಡಿಯಾ ಇರ್ತಾರೆ, ಅವ್ರವ್ರು ಮಾಡ್ಕೊತಿರ್ತಾರ. ದಯವಿಟ್ಟು ನಾವು ಹೇಳುವ ಒಂದು ಸೂಚನೆಗಳಿಗೆ ಮತ್ತು ಇನ್ಸ್ಟ್ರಕ್ಷನ್ ಹೇಳ್ತೀವಿ, ಫಾಲೋ ಮಾಡ್ಕೊತ ಏನೋ ಸಮಸ್ಯೆ ಇದ್ರು ನಮ್ಗೆ ಫೋನ್ ಹಚ್ಕೊತ ಎಲ್ಲರೂ ಕೂಡಿ ಚಂದಾಗ ಮೊಹರಂ ಹಬ್ಬ ಮಾಡ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗ್ಬಾರ್ದು. ಹೌದಪ್ಪ, ಆಲ್ಮೇಲಿಂದ ಮೊಹರಂ ಹಬ್ಬದಾಗ ಹಿಂಗಾಗೈತಿ, ಗಣೇಶ ಹಬ್ಬದಾಗ ಹಿಂಗಾಗೈತಿ, ಬಕ್ರೀದ್ ಹಿಂಗಾಗೈತಿ ಅಂತಂದ್ರ ಅದು ಒಂದು ನಮ್ಮ ಡಿಪಾರ್ಟ್ಮೆಂಟ್ ಒಂದು ಕಪ್ಪು ಚುಕ್ಕೆ ಕೂದಾಗ ಬರುತ್ತೆ. ಅವಾಗ ಎಲ್ಲಾರು ಹೆಂಗ್ ನೋಡ್ತಾರೆ, ಇಲ್ಲೇ ಆಲ್ಮೇಲಕ್ಕ ನೋಡ್ತಾರೆ. ಅವಾಗ ಏನಾಗ್ತಾವು ಎಂಜಾಯ್ಮೆಂಟ್ ಅನ್ನೋದು ಕಡಿಮೆ ಆಗುತ್ತೆ. ಆಚರಣೆ ಆಚಾರ ವಿಚಾರಗಳಿರ್ತಾವು, ಅವನ್ನ ಒಂದು